ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮಧ್ಯ ಅಮೆರಿಕಾದ ಒಂದು ಅದ್ಭುತ ರಾಷ್ಟ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಮಹಾಸಾಗರಗಳನ್ನು ಸಂಪರ್ಕಿಸುವ ವಿಶ್ವದ ಅತ್ಯಂತ ತಂತ್ರಪೂರ್ಣವಾದ ಜಲಮಾರ್ಗವನ್ನು ಹೊಂದಿರುವ ದೇಶ. ಅದುವೇ ಪನಾಮ. ಕೇವಲ 3 ಮಿಲಿಯನ್ ಜನಸಂಖ್ಯೆ ಇರುವ ಈ ಸಣ್ಣ ರಾಷ್ಟ್ರವು ತನ್ನ ಗಾತ್ರಕ್ಕೆ ಹೋಲಿಸಿದರೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಪನಾಮದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಅತಿದೊಡ್ಡ ಇಂಜಿನಿಯರಿಂಗ್ ಅಚ್ಚರಿಗಳಲ್ಲಿ ಒಂದು. ನಮ್ಮ ಮೊದಲನೇ ಫ್ಯಾಕ್ಟ್ ಪನಾಮದ ಕಾಲುವೆಯ ಬಗ್ಗೆ. 77 ಕಿಲೋಮೀಟರ್ ಉದ್ದದ ಈ ಕಾಲುವೆಯು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ಪ್ರಯಾಣವನ್ನು 22,500 ಕಿಲೋಮೀಟರ್ಗಳಿಂದ ಕೇವಲ 9,500 ಕಿಲೋಮೀಟರ್ಗಳಿಗೆ ಕಡಿಮೆ ಮಾಡುತ್ತದೆ. ಇದನ್ನು 1914ರಲ್ಲಿ ಪೂರ್ಣಗೊಳಿಸಲಾಯಿತು ಮತ್ತು ಅಮೇರಿಕನ್ ಸೊಸೈಟಿ ಆಫ್ ಸಿವಿಲ್ ಇಂಜಿನಿಯರ್ಸ್ ಇದನ್ನು ವಿಶ್ವದ 7 ಆಧುನಿಕ ಅದ್ಭುತಗಳಲ್ಲಿ ಒಂದೆಂದು ಘೋಷಣೆ ಮಾಡಿತು. ವಿಶೇಷವೆಂದರೆ ಈ ಕಾಲುವೆಯು ಪೂರ್ವ ಪಶ್ಚಿಮವಾಗಿ ಅಲ್ಲ, ಬದಲಿಗೆ ಆಗ್ನೇಯ ಮತ್ತು ವಾಯುವ್ಯವಾಗಿ ಸಾಗುತ್ತದೆ, ಏಕೆಂದರೆ ಪನಾಮದ ಭೂಶಿರವು ಅದರ ಸ್ವಂತದ ಮೇಲೆ ಭಾಗಿಯಾಗಿಕೊಂಡಿದೆ. ಫ್ಯಾಕ್ಟ್ ನಂಬರ್ 2, ಪ್ರಾಣಹಾನಿಯ ಬೆಲೆ. ಪನಾಮ ಕಾಲುವೆಯ ನಿರ್ಮಾಣವು ಅತ್ಯಂತ ಕಷ್ಟಕರ ಮತ್ತು ಅಪಾಯಕಾರಿ ಯೋಜನೆಗಳಲ್ಲಿ ಒಂದಾಗಿತ್ತು. ಫ್ರೆಂಚ್ ಪ್ರಯತ್ನದಲ್ಲಿ ಸುಮಾರು 21,900 ಕಾರ್ಮಿಕರು ಮತ್ತು ಅಮೇರಿಕನ್ ಪ್ರಯತ್ನದಲ್ಲಿ ಸುಮಾರು 5,600 ಕಾರ್ಮಿಕರು, ಅಂದರೆ ಒಟ್ಟಾರೆ 27,500 ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡರು. ಇವರಲ್ಲಿ ಹೆಚ್ಚಿನವರು ಮಲೇರಿಯಾ ಮತ್ತು ಹಳದಿ ಜ್ವರದಂತಹ ರೋಗಗಳಿಗೆ ಬಲಿಯಾದವರು. ಇದು ಮಾನವ ಇತಿಹಾಸದಲ್ಲೇ ಅತ್ಯಂತ ದುರಂತ ನಿರ್ಮಾಣ ಯೋಜನೆಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 3, ಅದ್ಭುತ ಜೈವಿಕ ವೈವಿಧ್ಯತೆ. ತನ್ನ ಗಾತ್ರ ಸಣ್ಣದಾಗಿ ಹೊರತಾಗಿಯೂ ಪನಾಮವು ಜೈವಿಕ ವೈವಿಧ್ಯತೆಯ ಸ್ವರ್ಗವಾಗಿದೆ. ಇಡೀ ದೇಶದ 61.4% ಅರಣ್ಯ ಭೂಪ್ರದೇಶವನ್ನು ಹೊಂದಿರುವ ಈ ದೇಶ ಇಲ್ಲಿ ವಿಶ್ವದ 10% ಪಕ್ಷಿ ಪ್ರಭೇದ, 4.8% ಸಸ್ತನಿಗಳು ಮತ್ತು 2.3% ಸರೀಸೃಪಗಳು ಇಲ್ಲಿ ಕಂಡುಬರುತ್ತವೆ. ಇದು ಉತ್ತರ ಮತ್ತು ದಕ್ಷಿಣ ಅಮೆರಿಕದ ನಡುವಿನ ಜೀವಿಗಳ ವಲಸೆಗೆ ಪ್ರಮುಖ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. 1000ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು, 260ಕ್ಕೂ ಹೆಚ್ಚು ಸಸ್ತನಿಗಳು ಮತ್ತು 10,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ. ಫ್ಯಾಕ್ಟ್ ನಂಬರ್ 4, ಇಂಗಾಲ ಋಣಾತ್ಮಕ ರಾಷ್ಟ್ರ. ಪನಾಮವು ವಿಶ್ವದ ಕೆಲವೇ ಇಂಗಾಲ ಋಣಮುಕ್ತ ರಾಷ್ಟ್ರಗಳಲ್ಲಿ ಒಂದಾಗಿದೆ, ಅಂದರೆ ಕಾರ್ಬನ್ ನೆಗೆಟಿವ್ ನೇಷನ್ಸಲ್ಲಿ ಇದು ಸಹ ಒಂದಾಗಿದೆ. ಅಂದರೆ ಇಲ್ಲಿನ ಕಾಡುಗಳು ಹೊರಸೂಸುವ ಇಂಗಾಲದ ಡೈಆಕ್ಸೈಡ್ಗಿಂತ ಹೆಚ್ಚಿನ ಪ್ರಮಾಣವನ್ನು ಹೀರಿಕೊಳ್ಳುತ್ತವೆ. 60%ಕ್ಕೂ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಈ ದೇಶವು ಜಾಗತಿಕ ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಫ್ಯಾಕ್ಟ್ ನಂಬರ್ 5, ಸಾಂಸ್ಕೃತಿಕ ಸಮ್ಮೇಳನದ ಮಡಿಲು. ಪನಾಮದ ಸಂಸ್ಕೃತಿಯು ಸ್ಪ್ಯಾನಿಷ್, ಆಫ್ರಿಕನ್ ಮತ್ತು ಸ್ಥಳೀಯ ಅಮೇರಿಕನ್ ಮತ್ತು ಉತ್ತರ ಅಮೇರಿಕನ್ ಪ್ರಭಾವಗಳನ್ನು ಅದ್ಭುತ ಮಿಶ್ರಣವಾಗಿದೆ. ಇಲ್ಲಿನ ಕೂನಾ ಸಮುದಾಯದ ಮಹಿಳೆಯರು ಮೋಲಾ ಎಂಬ ವರ್ಣರಂಜಿತ ಬಟ್ಟೆಗಳನ್ನು ತಯಾರಿಸುತ್ತಾರೆ. ಇವು ಪ್ರಪಂಚಾದ್ಯಂತ ಪ್ರಸಿದ್ಧಿ ಪಡೆದಿವೆ. ಪನಾಮ ನಗರದ ಐತಿಹಾಸಿಕ ಜಿಲ್ಲೆಯು 17ನೇ ಶತಮಾನದ ವಸಾಹತುಶಾಹಿ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಮತ್ತು 1997ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 6, ಪ್ರಪಂಚದ ಏಕೈಕ ರಾಜಧಾನಿ. ಅಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವು 2 ಸಾಗರಗಳಲ್ಲಿ ಕಾಣುತ್ತದೆ. ಪನಾಮವು ವಿಶ್ವದ ಏಕೈಕ ಸ್ಥಳವಾಗಿದ್ದು ಅಲ್ಲಿ ಸೂರ್ಯನು ಪೆಸಿಫಿಕ್ ಸಾಗರದಲ್ಲಿ ಉದಯಿಸಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗುತ್ತಾನೆ. ಇದು ಸಾಧ್ಯವಾಗಲು ಕಾರಣ ಪನಾಮದ ಎಸ್ ಆಕಾರದ ಭೂಶಿರವು ಕಾಲುವೆ ಪ್ರದೇಶದಲ್ಲಿ ಸ್ವತಃ ಮೇಲೆ ಬಾಗಿಕೊಳ್ಳುತ್ತದೆ. ಆದ್ದರಿಂದ ಕಾಲುವೆಯು ಪೆಸಿಫಿಕ್ ತುದಿಯು ಅಟ್ಲಾಂಟಿಕ್ ತುದಿಗಿಂತ ಪೂರ್ವಕ್ಕೆ ಇದೆ. ಫ್ಯಾಕ್ಟ್ ನಂಬರ್ 7, ವಿಶ್ವದ ಅತಿದೊಡ್ಡ ಕೆಲವು ರಾಷ್ಟ್ರೀಯ ಉದ್ಯಾನವನಗಳು. ಪನಾಮವು 100ಕ್ಕೂ ಹೆಚ್ಚು ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿದೆ. ಇವುಗಳಲ್ಲಿ 20 ರಾಷ್ಟ್ರೀಯ ಉದ್ಯಾನವನಗಳಾಗಿವೆ. ದಾರಿಯನ್ ರಾಷ್ಟ್ರೀಯ ಉದ್ಯಾನವನವು ಮಧ್ಯ ಅಮೆರಿಕದ ಅತಿದೊಡ್ಡ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿಗಳಲ್ಲಿ ಒಂದಾದ ಹಾರ್ಪಿ ಹದ್ದು ಮತ್ತು ಅಳಿವಿನಂಚಿನಲ್ಲಿರುವ ಅಮೆರಿಕನ್ ಮೊಸಳೆಯಂತಹ ಜೀವಿಗಳು ವಾಸ ಮಾಡುತ್ತವೆ. ಫ್ಯಾಕ್ಟ್ ನಂಬರ್ 8, ಅಮೆರಿಕದ ಅತ್ಯಂತ ಹಳೆಯ ಪೆಸಿಫಿಕ್ ವಸಾಹತು. ಪನಾಮ ನಗರವು 500 ವರ್ಷಗಳಷ್ಟು ಹಳೆಯದಾಗಿದ್ದು
ಪೆಸಿಫಿಕ್ ಕರಾವಳಿಯ ಅಮೆರಿಕದ ಅತ್ಯಂತ ಹಳೆಯ ಯುರೋಪಿಯನ್ ವಸಾಹತು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. 1519ರಲ್ಲಿ ಸ್ಥಾಪಿತವಾದ ಈ ನಗರವು ಪೆರುವಿನ ವಿಜಯಕ್ಕೆ ಪ್ರಮುಖ ವೇದಿಕೆಯಾಗಿತ್ತು. ಇಂದು ಇದು ಲ್ಯಾಟಿನ್ ಅಮೆರಿಕದ ಪ್ರಮುಖ ಆರ್ಥಿಕ ಮತ್ತು ಹಣಕಾಸು ಕೇಂದ್ರಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 9, ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಆರ್ದ್ರ ಭೂಮಿಗಳು. ಪನಾಮವು 6 ರಾಮ್ಸಾರ್ ಆರ್ದ್ರ ಭೂಮಿಗಳನ್ನು ಹೊಂದಿದೆ. ಇವು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಆರ್ದ್ರ ಭೂಮಿಗಳಾಗಿವೆ. ಅವುಗಳಲ್ಲಿ ದಾರಿಯನ್ ಪ್ರಾಂತ್ಯದ ಮಾಟು ಸಾಗರತಿ ಆರ್ದ್ರಭೂಮಿ ಸಂಕೀರ್ಣವು 64,750 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದ್ದು ಮಧ್ಯ ಅಮೆರಿಕದ ಅತಿದೊಡ್ಡ ಖಂಡಾಂತರ ಆರ್ದ್ರ ಭೂಮಿಗಳಲ್ಲಿ ಒಂದಾಗಿದೆ. ಇದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಮತ್ತು ವಾಣಿಜ್ಯ ಮೀನುಗಳಿಗೆ ಪ್ರಮುಖ ಆವಾಸ ಸ್ಥಾನವಾಗಿದೆ. ಫ್ಯಾಕ್ಟ್ ನಂಬರ್ 10, ಪ್ರಪಂಚದ ಇತಿಹಾಸವನ್ನು ಬದಲಾಯಿಸಿದ ದಿನ. 1999ರ ಡಿಸೆಂಬರ್ 31 ಪನಾಮದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಈ ದಿನದಂದು 85 ವರ್ಷಗಳ ಕಾಲ ಅಮೆರಿಕನ್ ಆಡಳಿತದ ನಂತರ ಪನಾಮ ಕಾಲುವೆಯು ಸಂಪೂರ್ಣ ನಿಯಂತ್ರಣ ಪನಾಮಕ್ಕೆ ವರ್ಗಾಯಿಸಲಾಯಿತು. ಇದು ಪನಾಮಕ್ಕೆ ತನ್ನ ಸಂಪೂರ್ಣ ಪ್ರಾದೇಶಿಕ ಸಾರ್ವಭೌಮತ್ವವನ್ನು ಮರಳು ತಂದುಕೊಟ್ಟಿತು. ಇಂದು ಪನಾಮ ಕಾಲುವಾ ಪ್ರಾಧಿಕಾರವು ಈ ಜಲಮಾರ್ಗವನ್ನು ನಿರ್ವಹಿಸುತ್ತಿದ್ದು ಪ್ರತಿ ವರ್ಷ 12ರಿಂದ 15,000 ಹಡಗುಗಳು ಇದರ ಮೂಲಕ ಸಾಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಪನಾಮ ದೇಶದ 10 ಅದ್ಭುತ ಸಂಗತಿಗಳು. ಪನಾಮ ಕಾಲುವೆಯ ಅದ್ಭುತ ಇಂಜಿನಿಯರಿಂಗ್ನಿಂದ ಹಿಡಿದು ಅಸಾಧಾರಣ ಜೈವಿಕ ವೈವಿಧ್ಯತೆಯವರೆಗೆ ತನ್ನ ಸಣ್ಣ ಗಾತ್ರದ ಹೊರತಾಗಿಯೂ ಪನಾಮವು ಜಾಗತಿಕವಾಗಿ ಅಗಾಧ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.